ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ವಿಡಿಯೋ ನೋಡ್ಲತ್ತೀರಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದು ಲಾಸ್ಟಿಗೆ ಮಾಡ್ರಿ. ಇಷ್ಟ ಆದ್ರೆ ಮಾಡ್ರಿ, ಇಲ್ಲ ಅಂದ್ರೆ ಬೇಡ. ಏನ್ ಫೋರ್ಸ್ ಇಲ್ಲ ನಿಮಗೆ ಮಾಡಬೇಕೆ ಅಂತ ಹೇಳಿ. ಸೊ ಇವಾಗ ನಾನು ಹೇಳಕ್ ಹೊಂಟಿದೆ ಅಂದ್ರೆ ನನ್ನ ಲೈಫ್ ಬಗ್ಗೆ 2022 ಹಿಡಿದು ನನ್ನ ಲೈಫ್ 2024 ತನ ಹೆಂಗಿತ್ತು, ಏಪ್ರಿಲ್ 2024 ತನ. ಸೊ ನಾ ಜಾಬ್ ಮಾಡ್ಲತ್ತಿದ್ದ ರಿಲಯನ್ಸ್ ಸ್ಮಾರ್ಟ್ ಬಜಾರ್ದಾಗ, ಬೀದರ್ದಾಗ ಗುಂಪಾ ಸಪ್ನಾ ಮಲ್ಟಿಪ್ಲೆಕ್ಸ್. ಸೊ ಅಲ್ಲಿ ಆಸ್ ಅ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಹೇಳಿ ಮಾಡ್ಲತ್ತಿದೇವಪ್ಪ. ಸೊ ಫಸ್ಟ್ 6 ತಿಂಗಳ ರಿಲಯನ್ಸ್ ಸ್ಮಾರ್ಟ್ ಬಜಾರ್ದಾಗ ಅಲ್ಲಿ ಬೇರೆ ಬೇರೆ ಇದು ಇರ್ತಾವ ಅಂತೇಳಿ ಸ್ಟೋರ್ಗಳು ಇರ್ತಾವ. ಸೊ ಸ್ಮಾರ್ಟ್ ಬಜಾರ್ದಾಗ ಮಾಡ್ದ 6 ತಿಂಗಳು ಆಸ್ ಅ ಕ್ಯಾಶಿಯರ್ ಅಂತ ಕೊಟ್ಟರು. ಸೊ ಕ್ಯಾಶಿಯರ್ ಅಂತ ಮಾಡ್ತಾ ಇದ್ದ. ಸೊ ಕ್ಯಾಶಿಯರ್ ಅಂತ ಮಾಡ್ತಾ ಚಂದ ನಡಿಲತ್ತಿತ್ತು, ಪಗಾರ ಹೊಂಟಿತ್ತು, ಎಲ್ಲ ನಡೀತಿತ್ತು. ಡೈಲಿ 1ಕ್ಕೆ ಹೋಗ್ಬೇಕು, ಸುಕೂನ್ ರಾತ್ರಿ 10ಕ್ಕೆ ಬರ್ಬೇಕು ಗಾಡಿ ಮನಿಗ್. ಸೊ ಅದು ನಡಿಲತ್ತಿತ್ತು, ಆರಾಮ್ ಸರಿ ನಡಿಲತ್ತಿತ್ತು. ಅದಾದ್ಮೇಲೆ ಆಕ್ಚುಲಿ ಇಲ್ಲಿ ಒಂದು ಹೊಸ ಔಟ್ಲೆಟ್ ಓಪನ್ ಆಯ್ತು. ಔಟ್ಲೆಟ್ ಇನ್ ದ ಸೆನ್ಸ್ ಸ್ಟೋರ್ ಓಪನ್ ಆಯ್ತು, ಸ್ಮಾರ್ಟ್ ಪಾಯಿಂಟ್ ಅಂತ ಹೇಳಿ ಬೀದರ್ನಾಗ ಓಲ್ಡ್ ಸಿಟಿದಾಗ. ಸೊ ಅಲ್ಲಿ ಒಂದ್ 6 ತಿಂಗಳು ಮಾಡ್ದ. ಅಲ್ಲಿ ಹೆಂಗ ಎಲ್ಲ ತಗೊಳದ ನನ್ಕಿನ ದಡ್ಡಿತ್ತು ಒಂದು, ಹೆಂಗ ಹೆಸರು ತಕೊಬಳಕಿನ್ನ ಯಾವನ್ ಬೋಸೋಡಾಕಿನ್. ಆಕಿ ಹಿಡಿತು ಮ್ಯಾನೇಜರ್ ಚಮಚ. ಸೊ ಅವ ಭೋಸಡಿ ಮಗ ಆಕಿಗೆ ಇದು ಮಾಡ್ಲಕ್ ಕಡೆಯಿಂದ ಇರ್ಲಾಕ್ ಹುಷಾರ್. ನಾ ಇದ್ದ ಭೋಸಡಿ ಮಗ ಆಕಿ ಕೊಡ್ತೀನಿ ಕೇರ್ ಇನ್ ದ ಸೆನ್ಸ್ ಏನ್ ಬಿ ಆಕಿನ ಹೆಸರು ಬಿಟ್ಟು ಇಂಗ್ಲೀಷ್ ಅದೊಂದ್ ಬರಿಲಾ ಬರಲ್ಲ. ಏನ್ರ ಬರಿಬೇಕಂದ್ರೆ ನಮ್ಗ್ ಕೇಳ್ತಿಳ ಆಕಿ ಇಂಗ್ಲೀಷ್ದಾಗ ಏನ್ ಬರಿಬೇಕು, ಹೆಂಗದ, ಇದು ಏನ್ ಬರ್ದಿಂದ, ಇದು ಏನಿಲ್ಲ ಅಂತ ಹೇಳಿ. ದಟ್ ಆಕಿಗೆ ಇವ ಸೂಳೆ ಮಗ ಮ್ಯಾನೇಜರ್ ಆಗಿನೋ ಆಕಿಗ್ ಮ್ಯಾಲ್ ಒಂದ್ ಸ್ಟೆಪ್ ಮ್ಯಾಲ್ ಹೋಗ್ಲಾಕ. ಫಾರ್ ಎಕ್ಸಾಂಪಲ್ ರಿಲಯನ್ಸ್ ನಾಗ ಹಿಂಗದಾಕಿ ಪ್ರಮೋಷನ್ K1, K2, K3 ಅಂಡ್ ಮ್ಯಾನೇಜರ್ ಲೆವೆಲ್ ಗ್ರೇಡ್ ಬರ್ತದ. ಸೊ ನಮ್ಗೆ ಏನ್ರ ಒಂದ್ ಆಸೆ ಇರ್ತದ ಗ್ರೋತ್ ಬೇಕಂತೇಳಿ. ಆ ಭೋಸಡಿ ಮಗ ಆಕಿ ಗ್ರೋತ್ ಇದು ಮಾಡ್ಲಾತಿನು. ಸೊ ನಮ್ಗ ಅದ ಇಷ್ಟ ಆಗಿಲ್ಲ. ನಾನ್ ಕೈಯ ಮಾಡಲ್ಲಪ್ಪ ಅಂತ ಹೇಳಿ ಮಟ್ಟಿ ಸೀದಾ ಟ್ರಾನ್ಸ್ಫರ್ ತಗೊಂಡ ಎಲ್ಲಿ ಮಾಡ್ಲತ್ತಿದ ಮತ್ತೆ ಅಲ್ಲಿಗೆ ಬಂದ್ ರಿಟರ್ನ್ ಸ್ಮಾರ್ಟ್ ಬಜಾರ್ಗೆ ಬಂದ್ರ. ಸೊ 3 ತಿಂಗಳು ಮಾಡಿ ಮಟ್ಟಿ ಅಲ್ಲಿಂದ ರಿಟರ್ನ್ ಸ್ಮಾರ್ಟ್ ಬಜಾರಿಗೆ ಬಂದ. ಸೊ ಎಲ್ಲಿ ಹೋದ್ರ ಬಿ ಹಿಂಗೆ ಅದ. ಇದ್ರ ಜಾಬ್ಸ್ದಾಗ ಫೀಲ್ಡ್ ಹೆಂಗದ ಅಂದ್ರ ಖಾಲಿ ಬಕೆಟ್ ಹಿಡ್ದವ್ರದ್ದು ದಂಧೆ ಅದ. ಸೊ ಬಕೆಟ್ ಯಾರು ಹಿಡಿಯಲ್ರಿ, ಅವ್ರಿಗೆ ಏನ್ ಬೇರೆ ಚೊಂಬೆ ಸಿಗ್ತದ ಅಂತ ಹೇಳಿ ಬಕೆಟ್ ಹಿಡಿಯಲ್ದವ್ರಿಗೆ ಪಗಾರ ತಕೋರಿ. ಇಲ್ಲ ಅಂದ್ರೆ ನಿಮ್ಗೆ ಕತ್ತಿ ದುಡ್ಸಪ್ದಲ್ಲಿ ದುಡ್ಸಾವ ಸೋಳಿ ಮಕ್ಕಳು. ಅಂಡ್ ರಿಲಯನ್ಸ್ ಅಂತ ಹೇಳಿ ಎಲ್ಲ ಬೇರೆ ಯಾವ್ದೇ ಫೀಲ್ಡ್ ರಿಟೇಲ್ ಇರ್ತದಲ್ಲ. ಸೊ ರಿಟೇಲ್ದಾಗ ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಏನದ ಅವ್ರು ಫಾಲೋನೇ ಮಾಡಲ್ಲ. ಕಾರ್ಮಿಕರ ಹಕ್ಕು ಏನದ ಅದ್ರ ಬಗ್ಗೆ. ಈಗ ಡೈಲಿ 9 hours ಅಷ್ಟೇ ಕೆಲಸ ಮಾಡ್ಕೋಬೇಕಂತ ಇರ್ತದ ರೂಲ್ಸ್. ಬಟ್ ಅವ್ರ ಗೋಳಿ ಮಕ್ಕಳು ಏನ್ ಹೇಳ್ತಾರ, ಕುಣದ ಕೆಲಸ ಮಾಡೋದಿದ್ರ ಮಾಡ್ರಿ, ಇಲ್ಲ ಅಂದ್ರೆ ಹೋಗ್ರಿ, ಕಂಪ್ನಿ ರೂಲ್ಸ್ ಹಿಂಗದ ಹಂಗದ ಅಂತ ಹೇಳಿ ಕತ್ತಿ ಹೊಡಿತಾರ. ಮಾಡ್ರಿ ಇಲ್ಲ ಅಂದ್ರೆ ರಿಸೈನ್ ಮಾಡೋರಿ ಅಂತ ಅಂತಾರ. ಹಿಂಗೆ ಮಾಡ್ದೆ, ಹಿಂಗೆ ಕಷ್ಟ ತಕೊಂಡ್ ಮಾಡ್ದೇವು. ಗಾಡಿ ಅನ್ಲೋಡಿಂಗ್, ಅದು ಇದು ಸ್ಟಾಕ್ ಅರೇಂಜಿಂಗ್ ಎಲ್ಲಾ ಮಾಡ್ದೇವ್ ಕೆಲ್ಸ. ಬಟ್ ಒಂದಿನ ಏನಾಯ್ತು, ನಮ್ಮೂರ್ ಬೇರೆದದ, 10 ಕಿಲೋಮೀಟರ್ ದೂರ ಅದ, ಜನವಾಡ ಅಂತ ಹೇಳಿ. ಸೊ ಅಲ್ಲಿಗೆ ಡೈಲಿ ಹೋಗಿ ಬರ್ಲಕ್ 12 ಕಿಲೋಮೀಟರ್ ಆಯ್ತಿತ್ತು. ಸೊ ಹಂಗೂ ಹೋಗಿ ಬರ್ತಿದೆವು. ಬಟ್ ಅವ ಮ್ಯಾನೇಜರ್ ಇದ್ದ ಸೂಳೆ ಮಗ, ಅವ ಸಿದ್ಲಿಂಗ್ ಅಂತ ಹೇಳಿ. ಆ ರಂಡಿ ಮಗ ಕರ್ಸುನ್ ಒಂದಿನ ಮಾಕ್ ಡ್ರಿಲ್ ಇತ್ತು, ಯಾವ್ದೋ ಅಗ್ನಿಶಾಮಕದ ಮಾಕ್ ಡ್ರಿಲ್ ಇತ್ತು, ಅದ್ರ ಕಡೆಯಿಂದ ಕರ್ಸಿನು. ಅರೆ ಬೈ, ನೀ ಡ್ಯೂಟಿ ಟೈಮ್ ಇದ್ದಾಗ ಮಾಡಿಸ್ಬೇಕಾವಲ್ಲ, ನೀ ಬಾಕಿ ಟೈಮ್ ಇದ್ದಾಗ ಯಾಕೆ ಮಾಡಿಸ್ತಿ ಅಂತ ನಾ ಹಿಂಗೆ ಕೇಳ್ದ. ಸೊ ಅದ್ರ ಕಡೆಯಿಂದ ನಂದು ಒಂದು ಭಯನ್ಸಾಯ್ ಜಗಳ ಆಯ್ತು. ಬಿಟ್ಕೊಟ್ ಕಲಿಂದ ಬಿ ಕೆಲ್ಸ 2024 ಮಾಡಿ ಮಟ್ಟಿ ಹಿಂಗಿತ್ ನೋಡ್ರಿ. 2024 ತನ ನಮ್ ಲೈಫ್. ಎಲ್ ಬಿ ಬಕೆಟ್ ಹಿಡಿದ್ರ ಕೆಲ್ಸ ಅದ. ನಿಮ್ ಬಕೆಟ್ ಹಿಡಿಯೋದ್ ಆಯ್ತು ಅಂದ್ರ ಕೆಲ್ಸ ಮಾಡ್ರಿ, ಇಲ್ಲಾಂದ್ರ ನಮ್ಗತ್ಲೆ ಬಿಟ್ಟಿ ಮನ್ಯಾಗ ಕೂಡ್ರಿ ಬೈ. ಮತ್ತೇನ್ ಬಿ ಇಲ್ಲ ನೋಡ್ರಿ ಜಿಂದಗಿದಾಗ. ಇಷ್ಟ ಹೇಳಿ ವಿಡಿಯೋ ಇಲ್ಲಿಗೆ ಮುಗಿಸ್ತೆ. ವಿಡಿಯೋ ಇಷ್ಟ ಆಯ್ತಂದ್ರ ಈಗ ಹೇಳತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡಿಗೆ ಶೇರ್ ಏನ್ ಬಿ ಮಾಡ್ತೇನೆ ಅಂದ್ರೆ ಮಾಡ್ರಿ. ವಿಡಿಯೋ ಇಷ್ಟ ಆಯ್ತಂದ್ರ ಓಕೆ ಬಾಯ್.